ಶಂಕರ ಕಥಾಮೃತ. ಸನ್ಯಾಸಕ್ಕೆ ಸಮ್ಮತಿ. ಶಂಕರರಿಗಾದರೂ 8ನೆಯ ವಯಸ್ಸಿನ ವೇಳೆಗೆ ಅಪಾರವಾದ ವಿದ್ಯೆ ಜ್ಞಾನ ಲಭಿಸಿತ್ತು. ಪುಟ್ಟ ಶಂಕರನ ಪ್ರತಿಭೆ ಕಂಡಾಗ ಆರ್ಯಾಂಬೆಗೆ ಅದೆಷ್ಟು ಹಿಗ್ಗು. ಅವಳ ಮಾತೃ ವಾತ್ಸಲ್ಯವಾದರೂ ತೊರೆಯ ನೊರೆಯಂತೆ ಉಕ್ಕಿ ಹರಿಯತೊಡಗಿತು. ಒಂದು ದಿನ ಇದ್ದಕ್ಕಿದ್ದಂತೆ ಹಿಂದಿನ ಘಟನೆಗಳೆಲ್ಲ ಆಕೆಯ ಸ್ಮೃತಿ ಪಥದ ಮುಂದೆ ಹಾದು ಹೋದವು. ವಿವಾಹವಾಗಿ ಬಹಳ ವರ್ಷಗಳು ಕಳೆದರೂ ಸಂತಾನ ಭಾಗ್ಯವಿಲ್ಲದೆ ತಾನು ಬಂಜೆಯಾಗಿ ಉಳಿದಿದ್ದು, ಅನಂತರ ತಾನು ಪತಿಯೊಡಗೂಡಿ ಚಂದ್ರಮೌಳೀಶ್ವರನ ಆರಾಧನೆಗೆ ತೊಡಗಿದ್ದು, ತಾನು ಮಾಡಿದ ಆರಾಧನೆ ಅದು ಸಾರ್ಥಕವಾದಂತೆ ಈಶ್ವರನು ತನ್ನ ಪತಿಯ ಕನಸಿನಲ್ಲಿ ಪ್ರತ್ಯಕ್ಷನಾಗಿ ಪುತ್ರ ಭಾಗ್ಯವನ್ನು ಕರುಣಿಸಿದ್ದು, ಅನಂತರ ಶಂಕರನು ಜನಿಸಿದ್ದು, ಇವುಗಳೆಲ್ಲ ಆಕೆಯ ಕಣ್ಮುಂದೆ ಸುಳಿದವು. ಹಾಗೆಯೇ ತನ್ನ ಮಗನು ಅಲ್ಪಾಯುವೆಂದು ಈಶ್ವರನು ತಿಳಿಸಿದ ವಿಚಾರವು ನೆನಪಿಗೆ ಬಂತು. ಒಡನೆಯೇ ಆಕೆಯ ಕೈಕಾಲುಗಳು ತರತರನೆ ನಡುಗತೊಡಗಿದವು. ಇದ್ದ ವಿಚಾರವೆಂದರೆ ಆಕೆ ಈ ವಿಚಾರವನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಳು. ವಯಸ್ಸಿಗೆ ಮೀರಿದ್ದ ಜ್ಞಾನ ವಿದ್ಯೆಗಳನ್ನು ಗಳಿಸಿದ್ದ ಶಂಕರನನ್ನು ಕಂಡು ಉಂಟಾಗಿದ್ದ ಸಂತೋಷ ಸಂಭ್ರಮಗಳಲ್ಲಿ ಈ ಒಂದು ವಿಚಾರ ಆಕೆಯ ಮನಸ್ಸಿನಿಂದ ಪೂರ್ತಿಯಾಗಿ ಮರೆಯಾಗಿ ಹೋಗಿತ್ತು. ಮಗನ ಜಾತಕವನ್ನು ಜ್ಯೋತಿಷ್ಯರಲ್ಲಿ ತೋರಿಸಿ ಗ್ರಹದೋಷಗಳೇನಾದರೂ ಇದ್ದರೆ ಅರಿತು ಶಾಂತಿ ನಡೆಸಬೇಕೆಂದು ಆ ಕ್ಷಣವೇ ಆಕೆ ನಿರ್ಧರಿಸಿದಳು. ಆರ್ಯಾಂಬೆ ಮಗನ ಜಾತಕವನ್ನು ಪ್ರಸಿದ್ಧ ಜ್ಯೋತಿಷ್ಯ ವಿದ್ವಾಂಸರಲ್ಲಿ ತೋರಿಸಿದಳು. ಶಂಕರನ ಜಾತಕವನ್ನು ಪರಿಷ್ಕರಿಸುತ್ತಿದ್ದಂತೆ ಆ ವಿದ್ವಾಂಸರ ಮುಖದ ಕಾಂತಿ ಕುಂದಿ ಚಿಂತೆಯ ಗೆರೆ ಮೂಡಿತು. ಅದನ್ನು ಗಮನಿಸಿದ ಆರ್ಯಾಂಬೆ ಗಾಬರಿಕೊಂಡು ಕೇಳಿದಳು, ಇದೇಕೆ ಹೀಗೆ ಚಿಂತಾಕ್ರಾಂತರಾಗಿರುವಿರಿ? ನನ್ನ ಶಂಕರನಿಗೇನಾದರೂ ಅನಿಷ್ಟ ಸಂಭವಿಸುವುದೇ? ಜ್ಯೋತಿಷ್ಯರು ಇದ್ದ ವಿಚಾರವನ್ನು ತಿಳಿಸಬೇಕಾಯಿತು. ಹೌದು ತಾಯಿ, ನಿನ್ನ ಮಗನಿಗೆ ಅವನ 8ನೆಯ ಹಾಗೂ 16ನೆಯ ವಯಸ್ಸುಗಳಲ್ಲಿ ಮೃತ್ಯುಯೋಗವಿದೆ. ಆರ್ಯಾಂಬೆ ಹೌಹಾರಿದಳು. ಹೌದೇನು, ನನ್ನ ಶಂಕರನಿಗೆ ಇಷ್ಟು ಅಲ್ಪಾಯುಸ್ಸೆ ಎಂದು ಚೀರಿದಳು. ಲೋಕದ ರೂಢಿಯಂತೆ ಮಗನ ಮದುವೆ ಮಾಡಿ ವಂಶೋದ್ಧಾರಕನೆನೆಸುವ ಮೊಮ್ಮಗನನ್ನು ಕಾಣಲು ಹಂಬಲಿಸುತ್ತಿದ್ದ ಆರ್ಯಾಂಬೆಯ ಹೃದಯಕ್ಕೆ ಜ್ಯೋತಿಷ್ಯರು ಹೇಳಿದ ಮಾತು ಕೇಳಿದಾಗ ಸಹಿಸಲಾಗದ ಪೆಟ್ಟೆ ಬಿದ್ದಿತ್ತು. ಜ್ಯೋತಿಷ್ಯರು ಹೇಳಿದ ಮಾತುಗಳು ಮನೆಯಲ್ಲಿಯೇ ಇದ್ದ ಶಂಕರನಿಗೂ ಕೇಳಿಸಿದವು. ಅದರಿಂದ ಅವನಿಗೆ ಚಿಂತೆಯಾಗಲಿ ಗಾಬರಿಯಾಗಲಿ ಲವಲೇಶವೂ ಆಗಲಿಲ್ಲ. ಬದಲಾಗಿ ಅವನ ಮನಸ್ಸಿನಲ್ಲಿ ಮಹತ್ತರವಾದ ಬದಲಾವಣೆಯೇ ಆಯಿತು. ಪುಟ್ಟ ಶಂಕರ ತನ್ನ ಮನದಲ್ಲೇ ಈ ರೀತಿ ಆಲೋಚಿಸಿದನು, ನಾನು ಅಲ್ಪಾಯು, ಈ ಕಡಿಮೆ ಅವಧಿಯಲ್ಲಿಯೇ ನನ್ನ ಕರ್ತವ್ಯವನ್ನು ಮಾಡಿ ಮುಗಿಸಬೇಕು. ಗೃಹಸ್ಥಾಶ್ರಮದ ಗೊಡವೆಯೇ ಇಲ್ಲದೆ ನೇರವಾಗಿ ಸನ್ಯಾಸವನ್ನು ಸ್ವೀಕರಿಸಿ ಮೋಕ್ಷಾಧಿಕಾರಿಯಾಗಬೇಕು. ಹೌದು, ಸನ್ಯಾಸ ಸ್ವೀಕರಿಸಲೇಬೇಕು. ಇದೇ ಶಂಕರನ ನಿರ್ಧಾರವಾಯಿತು. ಆದರೆ ಈ ನಿರ್ಧಾರವನ್ನು ತಾಯಿಗೆ ತಿಳಿಸುವುದು ಹೇಗೆ? ತಾಯಿಯ ಬಗ್ಗೆ ಶಂಕರನಿಗೆ ಅಪಾರವಾದ ವಾತ್ಸಲ್ಯ. ತನ್ನನ್ನು ನೋಡಿಕೊಂಡು ಪತಿ ವಿಯೋಗದ ದುಃಖವನ್ನು ಆ ತಾಯಿ ಮರೆತಿರುವಳೆಂಬುದನ್ನು ಶಂಕರನು ಅರಿತಿದ್ದನು. ಆಕೆಯ ಸರ್ವಸ್ವವು ತಾನೇ ಎಂಬುದು ಶಂಕರನಿಗೆ ತಿಳಿದಿತ್ತು. ಹೀಗಿರುವಾಗ ತಾನು ಸನ್ಯಾಸ ಸ್ವೀಕರಿಸುವನೆಂದರೆ ಆ ತಾಯಿ ಒಪ್ಪಿಯಾಳೆ? ಏನಾದರೂ ಮಾಡಿ ಒಪ್ಪಿಸಲೇಬೇಕೆಂದು ಶಂಕರನ ಮನಸ್ಸು ನಿರ್ಧರಿಸಿತು. ಸರಿಯಾದ ಸಂದರ್ಭ ನೋಡಿ ಶಂಕರನ್ ಒಂದು ದಿನ ತಾಯಿಯ ಬಳಿ ಈ ವಿಚಾರವನ್ನು ಪ್ರಸ್ತಾಪ ಮಾಡುತ್ತಾ, ಅಮ್ಮ, ನಾನು ಅಲ್ಪಾಯುವೆಂಬ ವಿಚಾರ ತಿಳಿಯಿತಷ್ಟೇ. ನನಗೊಂದೇ ಒಂದು ಆಸೆ ಇದೆ, ನಡೆಸಿಕೊಡಮ್ಮ ಎಂದು ಬೇಡಿದನು. ಏನದು ಕಂದ? ಆರ್ಯಾಂಬೆಯ ಈ ನುಡಿಯಲ್ಲಿ ಮಗನದು ಅದೆಂಥ ಆಸೆಯಾದರೂ ನಡೆಸಿಕೊಡುವೆನೆಂಬ ನಿರ್ಧಾರ ಮೂಡಿದಂತಿತ್ತು. ಸನ್ಯಾಸಿಯಾದವನಿಗೆ ಮೋಕ್ಷ ಪ್ರಾಪ್ತಿ ಎಂಬ ವಿಚಾರ ನಿನಗೆ ತಿಳಿದಿದೆಯಷ್ಟೇ. ನಾನು ಅಲ್ಪಾಯು. ಈಗಿರುವ ರೀತಿಯಲ್ಲಿ ನಾನು ಸಾಯುವ ಬದಲು ಸನ್ಯಾಸಿಯಾಗಿ ಸತ್ತರೆ ಮೋಕ್ಷ ಲಭಿಸುವುದು. ನಾನು ಸನ್ಯಾಸಿಯಾಗಲು ಅನುಮತಿ ಕೊಡಮ್ಮ. ಶಂಕರನು ತನ್ನ ಬೇಡಿಕೆಯನ್ನು ತಾಯಿಯ ಮುಂದಿಟ್ಟನು. ಮಗನ ಈ ಬಯಕೆ ಆರ್ಯಾಂಬೆಗೆ ಅನಿರೀಕ್ಷಿತವಾಗಿತ್ತು. ಮಗನ ಮಾತುಗಳನ್ನು ಕೇಳಿದೊಡನೆ ಆಕೆಯ ಕಣ್ಣುಗಳಿಂದ ಜಲಧಾರೆ ಸುರಿಯತೊಡಗಿತು. ಮಗನೇ ಆಧಾರವೆಂದು ನಂಬಿದ್ದ ಆಕೆಯು ಒಡನೆಯೇ ತನ್ನ ಸಮ್ಮತಿ ನೀಡಲಿಲ್ಲ. ತಾಯಿಯ ಸಮ್ಮತಿಯನ್ನು ದೊರಕಿಸಿಕೊಳ್ಳಲು ಶಂಕರನು ಮಾಡಿದ ಪ್ರಯತ್ನ ವ್ಯರ್ಥವಾಯಿತು. ಎಂದಿನಂತೆ ಒಂದು ದಿನ ಆರ್ಯಾಂಬೆ ಸ್ನಾನಕ್ಕೆಂದು ಮಗನೊಡನೆ ಪೂರ್ಣಾ ನದಿಗೆ ಹೋದಳು. ಬಟ್ಟೆಗಳನ್ನೆಲ್ಲ ಒಗೆದಿಟ್ಟು ಸ್ನಾನ ಮಾಡಿದಳು. ಶಂಕರನ ಸ್ನಾನವಿನ್ನೂ ಮುಗಿದಿರಲಿಲ್ಲ.
ಅವನಿನ್ನೂ ನದಿಯಲ್ಲಿ ಮುಳುಗು ಹಾಕುತ್ತಲೇ ಇದ್ದನು. ಇದ್ದಕ್ಕಿದ್ದಂತೆ ಮೊಸಳೆಯೊಂದು ಶಂಕರನ ಬಳಿಗೆ ಬಂದು ಅವನ ಕಾಲನ್ನು ಹಿಡಿದು ನದಿಯೊಳಕ್ಕೆ ಎಳೆಯತೊಡಗಿತು. ಜೀವ ಉಳಿಸಿಕೊಳ್ಳಲು ಶಂಕರ ತನ್ನ ಪ್ರಯತ್ನವನ್ನು ನಡೆಸಿಯೇ ಇದ್ದನು. ಆದರೆ ಮೊಸಳೆಯನ್ನು ಎದುರಿಸಲು ಚಿಕ್ಕ ಬಾಲಕನಿಂದ ಸಾಧ್ಯವೇ? ತನಗೀಗ ದುರ್ಮರಣ ಒದಗಿದೆ ಎಂಬುದು ಶಂಕರನಿಗೆ ತಿಳಿದು ಹೋಯಿತು. ದಡದಲ್ಲಿ ನಿಂತಿದ್ದ ತಾಯಿಯನ್ನು ಕಡೆದೈನ್ಯದಿಂದ ನೋಡುತ್ತಾ, ಅಮ್ಮ ಅಮ್ಮ, ನನಗೀಗ ದುರ್ಮರಣ ಒದಗಿದೆ, ಮೊಸಳೆ ನನ್ನನ್ನು ಬಿಡುವಂತಿಲ್ಲ, ಈಗಲಾದರೂ ಅನುಮತಿ ಕೊಡಮ್ಮ, ಸಂಕಲ್ಪ ಮಾತ್ರದಿಂದಲಾದರೂ ಸನ್ಯಾಸ ಸ್ವೀಕರಿಸಿ ಸತ್ತು ಮೋಕ್ಷ ಪಡೆಯುತ್ತೇನೆ ಎಂದು ಅಂಗಲಾಚತೊಡಗಿದನು. ಮಗನು ಬದುಕುವುದಿಲ್ಲವೆಂದು ಆರ್ಯಾಂಬೆಗೆ ದೃಢವಾಗಿ ಹೋಯಿತು. ಅವನ ಕೊನೆಯ ಆಸೆಯಾದರೂ ನೆರವೇರಿಸಲೆಂದು ಆಲೋಚಿಸಿ ಸನ್ಯಾಸ ಸ್ವೀಕರಿಸಲು ಆರ್ಯಾಂಬೆ ತನ್ನ ಮಗನಿಗೆ ಒಪ್ಪಿಗೆ ಕೊಟ್ಟಳು. ಶಂಕರನು ಆ ಕ್ಷಣವೇ ಸಂಕಲ್ಪ ಮಾತ್ರದಿಂದ ಸನ್ಯಾಸ ಸ್ವೀಕರಿಸಿದನು. ಆ ವೇಳೆಗೆ ಸುತ್ತಮುತ್ತಲಿದ್ದ ಜನಗಳು ಬೆಸ್ತರು ಓಡಿ ಬಂದು ಗಲಭೆ ಮಾಡಿದರು. ಗಾಬರಿಗೊಂಡ ಮೊಸಳೆ ಶಂಕರನ ಕಾಲುಗಳನ್ನು ಬಿಟ್ಟು ಓಡಿ ಹೋಯಿತು. ಶಂಕರನು ಬದುಕಿಕೊಂಡನು. ಭಗವಂತನ ಕೃಪೆಯಿಂದ ಅವನ 8ನೆಯ ವರ್ಷದಲ್ಲಿದ್ದ ಮೃತ್ಯುಯೋಗ ನಿವಾರಣೆಯಾಗಿತ್ತು. ಶಂಕರನು ಬದುಕಿಕೊಂಡ ರೀತಿ ಈಶ್ವರನ ಮಾಯೆಯಲ್ಲದೆ ಮತ್ತೇನೂ ಅಲ್ಲ. ಈಶ್ವರನ ಸಂಕಲ್ಪದಂತೆ ಶಂಕರನಿಂದ ಈ ಲೋಕದಲ್ಲಿ ಮಹತ್ ಕಾರ್ಯಗಳು ನಡೆಯಬೇಕಾಗಿತ್ತು. ಈಶ್ವರನೇ ಸ್ವತಃ ಕೊಟ್ಟ ವರದಂತೆ ಶಂಕರನು ಅಲ್ಪಾಯು. ಈ ಅಲ್ಪ ಅವಧಿಯಲ್ಲಿ ಆ ಮಹತ್ ಕಾರ್ಯಗಳನ್ನು ಅವನು ಪೂರ್ಣಗೊಳಿಸಬೇಕಾಗಿತ್ತು. ಗೃಹಸ್ಥಾಶ್ರಮದ ಚಿಂತೆ ಮಾಡದೆ ಸನ್ಯಾಸ ಸ್ವೀಕರಿಸಿದರೆ ಮಾತ್ರ ಅದು ಸಾಧ್ಯವಾಗಬಹುದಾಗಿತ್ತು. ಇದನ್ನರಿತೆ ಶಂಕರನು ತನ್ನ ಸನ್ಯಾಸ ಸ್ವೀಕಾರಕ್ಕಾಗಿ ತಾಯಿಯ ಒಪ್ಪಿಗೆ ಬೇಡಿದ್ದನು. ಪ್ರತ್ಯಕ್ಷ ದೇವರಾದ ತಾಯಿಯ ಒಪ್ಪಿಗೆ ಇಲ್ಲದೆ ಶಂಕರನು ಸನ್ಯಾಸ ಸ್ವೀಕರಿಸಿದರೆ ಅದು ನಿರರ್ಥಕವಾಗುತ್ತಿತ್ತು. ತಾಯಿ ತನ್ನ ಒಪ್ಪಿಗೆಯನ್ನು ಇದುವರೆಗೆ ಕೊಟ್ಟಿರಲಿಲ್ಲ. ಆದರೆ ಮೊಸಳೆಯ ಬಾಯಿಗೆ ಮಗನು ತುತ್ತಾಗತೊಡಗಿದ್ದಾಗ ಆರ್ಯಾಂಬೆಗೆ ಇಕ್ಕಟ್ಟಿನ ಪರಿಸ್ಥಿತಿಯೊದಗಿತ್ತು. ಮಗನ ಆಸೆಯಾದರೂ ನೆರವೇರಲೆಂದು ಅವಳ ಮನ ಆಶಿಸಿತು. ತಕ್ಷಣ ತನ್ನ ಒಪ್ಪಿಗೆ ಕೊಟ್ಟಳು. ಹೀಗೆ ವಿಧಿ ಮೊಸಳೆಯ ರೂಪದಲ್ಲಿ ಬಂದು ಶಂಕರನಿಗೆ ತಾಯಿಯ ಒಪ್ಪಿಗೆಯನ್ನು ದೊರಕಿಸಿಕೊಟ್ಟಿತು. ಶಂಕರನು ಬದುಕಬೇಕಾಗಿದ್ದು ವಿಧಿಯ ಸಂಕಲ್ಪವಾಗಿದ್ದುದರಿಂದ ಪ್ರಾಣಾಪಾಯದಿಂದ ಅವನು ಪಾರಾಗಿದ್ದನು. ಈಶ್ವರನ ಲೀಲೆ ಅದೆಷ್ಟು ವಿಚಿತ್ರ! ದಡಕ್ಕೆ ಬಂದೊಡನೆ ಸನ್ಯಾಸಿಗಳಾದ ಶಂಕರರು ತಾಯಿ ಪಾದಗಳಿಗೆರಗಿದರು. ಅಮ್ಮ, ನಿನ್ನ ಅನುಮತಿ ಇಲ್ಲದೆ ಸನ್ಯಾಸ ಸ್ವೀಕರಿಸಲು ನನಗೆ ಇಷ್ಟವಿರಲಿಲ್ಲ. ಕೊನೆಗೊಮ್ಮೆ ನಿನ್ನ ಅನುಮತಿ ದೊರಕಿತು. ನಾನಿಂದು ಧನ್ಯನಾದೆ ಎಂದು ಹೇಳುತ್ತಾ ಹರ್ಷಗೊಂಡರು.